ದೇವೇಗೌಡರ ಪತ್ನಿಯಾದಂಥ ಚೆನ್ನಮ್ಮಾಜಿಯವರು ನಿನ್ನೆ ತಾನೇ ಅವರು ದೇಹವನ್ನು ಬಿಟ್ಟಿದ್ದಾರೆ. ಬಂಧುಗಳೇ, ಇವತ್ತು ದೇವೇಗೌಡರು ಏನೇ ಆಗಬೇಕಾಗಿತ್ತಂದರೂ ಸಹಿತ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಲು ಸಹಿತ ಕಾರಣೀಕರ್ತರಾದಂಥ ಚೆನ್ನಮ್ಮ ಅವರು, ಅವರ ಪರಿಶ್ರಮ, ಅವರ ಹಿಂದೆ ಒಂದು ಗಂಡಿನ ಹಿಂದೆ ಒಂದು ಹೆಣ್ಣಿನ ಕೈ ಇದೆ ಅಂತ ಪುರಾವೆಯನ್ನು ಹೇಳಿ ಅತ್ಯುತ್ತಮ ಉದಾಹರಣೆ ಅಂದರೆ ಇವತ್ತಿನ ಚೆನ್ನಮ್ಮನವರು. ಆ ದುಃಖವನ್ನು ಭರಿಸಲಿಕ್ಕೆ ದೇವೇಗೌಡರಿಗೂ ಹಾಗೂ ಕಂಪನಿ ಅವರ ಮಕ್ಕಳಾದಂಥ ಕುಮಾರಸ್ವಾಮಿ, ರೇವಣ್ಣ, ಮೊಮ್ಮಕ್ಕಳು ಎಲ್ಲರಿಗೂ ಸಹಿತ ಆ ಭಗವಂತ ಸಹನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ.